ಸರ್ಕಾರದ ನಿರ್ಧಾರದಿಂದ ಬೆಳಗಾವಿ ರೈತರು ಶಾಂತರಾಗಿದ್ದರೆ ಬಾಗಲಕೋಟೆಯಲ್ಲಿ ಮಾತ್ರ ರೈತರು ಕೊತ ಅಂತ ಕುದಿತಿದ್ದಾರೆ. ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಆರಿಲ್ಲ ಬೆಳೆಗಾರರ ಕಬ್ಬಿನ ಕಿಚ್ಚು. ಸರ್ಕಾರದ 3,300 ರೂಪಾಯಿ ದರ ನಿಗದಿಗೆ ಬಾಗಲಕೋಟೆಯ ರೈತರು ಮಾತ್ರ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಅವರ ಪ್ರತಿಭಟನೆ ಮತ್ತೆ ಮುಂದುವರೆದಿದೆ. 3,500 ರೂಪಾಯಿ ದರ ನಿಗದಿ ಮಾಡುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ನೀವು ಸ್ಪಂದಿಸ್ತಾ ಇದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಜಮಾಯಿಸಿದ್ದಾರೆ. 3,500 ರೂಪಾಯಿ ದರ ನಿಗದಿ ಮಾಡಿ ಅಂತೇಳಿ ಪಟ್ಟಿದ್ದಾರೆ. ಮುಚ್ಚಳಿಕೆ ಪತ್ರ ನೀಡಿ ಮಾಲೀಕರು ಕಾರ್ಖಾನೆಯನ್ನ ಪ್ರಾರಂಭಿಸಬೇಕು, ಇಲ್ಲದೆ ಹೋದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಈಗ ಏನು ಇವತ್ತಿನ ಮುಂಜಾನೆಯಿಂದ ಹಿಡ್ಕೊಂಡು ಹೋರಾಟ ಮುಖ್ಯಮಂತ್ರಿಗಳು ಈ ರೀತಿ ಏನು ಬೆಳಗ್ಗೆಯಿಂದ ಏನು ಪ್ರಾರಂಭ ಆಗೈತಿ ಅದು ಒಂದು ಇವತ್ತು ಅಂತಿಮವಾಗಿ ಇವತ್ತಿನ ಕಾರ್ಯಕ್ರಮದ ನಿರ್ಣಯ ಏನಪ್ಪಾ ಅಂತ ಹೇಳ್ತೇವೆ ಅಂದ್ರ, ಒಂದು ಕಾರ್ಖಾನೆಯವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿವಿ, ಒಂದು ಜಿಲ್ಲಾಡಳಿತದ ಮುಖಾಂತರ ಕೊಟ್ಟದೀವು. ನಾವು ಇವತ್ತು ಕಾರ್ಯಕ್ರಮ ಹಾಕೋತಿದ್ದೀವಿ, ಇವತ್ತೊಂದಿನ ಅವಕಾಶ ಕೊಟ್ಟದೀವು. ಅವರು ಸಂಧಾನಕ್ಕೆ ಬಂದ್ರೆ ಸರಿ, ಕಾರ್ಖಾನೆ ಅವ್ರು ಎಲ್ಲ ಮುಗಿತಿ, ಸರ್ಕಸ್ ಎಲ್ಲ ನಮ್ಗೆ ಗೊತ್ತಿದ್ವಿ, ಮುಗಿದ್ವಿ. ಇನ್ನೇನೈತಿ ನೇರ ಕಾರ್ಯಾಚರಣೆ. ನಾಳಿನ ದಿನ ನಮ್ ಕಾರ್ಯಾಚರಣೆ ನಾಳೆ ನಾವು ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡ್ತೀವಿ. ಕಾರ್ಖಾನೆಗೆ ಮಾಲೀಕರಿಗೆ ಕಾರ್ಖಾನೆ ಅಂತೇಳಿ ಹೋದ್ರೆ ಏನಕತಿ ಅನ್ನುವಂಥದ್ದು ಗೊತ್ತೈತಿ. ಅದಕ್ಕ ನಮ್ ಜನ ಶಾಂತ ರೀತಿಯಿಂದನೇ ಇಲ್ಲಿ ತನ ಹೋರಾಟ ಮಾಡ್ಕೊಂಡ್ ಬಂದಾರೆ. ನಾಳಿನ ದಿನ ಅದು ಉಗ್ರ ರೂಪದ ಹೋರಾಟ ಆಕತಿ. ಹೋರಾಟ ನಾಳೆ ಪ್ರಾರಂಭ ಆಕತಿ. ನಮ್ದು ನೇರ ಕಾರ್ಯಾಚರಣೆ ಕಾರ್ಖಾನೆ ಎದುರಿಗೆ ನಾವು ಹೋರಾಟ ಮಾಡ್ಬೇಕಾಗಿ ಹೋರಾಟ ಮಾಡೇ ಮಾಡ್ತೀವಿ. ನಾವು ನಾಳಿನ ದಿನ ಆಕತಿ ಅದು. ಅದಕ್ಕಿಂತ ಮೊದಲು ಈ ಮುಖಾಂತರ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಾರ್ಖಾನೆ ಅವರು ಬಾಗಲಕೋಟೆ ರೈತರ ಬೇಡಿಕೆಗಳಿದು. 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತಾನೆ ರಾಜ್ಯದಾದ್ಯಂತ ರೈತರು ಏನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಸರ್ಕಾರ ಏನ್ ಮಾಡಿದೆ, ಈಗ 3,300 ರೂಪಾಯಿ ನಿಗದಿ ಮಾಡಿ ಘೋಷಣೆ ಮಾಡಿದೆ. ಹಾಗಾಗಿ ಕೆಲ ಭಾಗದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆಗಳೇನಿದ್ದಾವೆ ಸ್ಟಾಪ್ ಆಗಿದ್ದಾವೆ, ಕ್ಲೋಸ್ ಮಾಡಿದ್ದಾರೆ ಪ್ರತಿಭಟನೆಯನ್ನ. ಆದರೆ ಬಾಗಲಕೋಟೆಯ ಮುಧೋಳದಲ್ಲಿ ಮಾತ್ರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ತಮ್ಮ ಪ್ರತಿಭಟನೆಯನ್ನ ಕೈ ಬಿಟ್ಟಿಲ್ಲ. ಕಾರಣ ನಮಗೆ 3,500 ರೂಪಾಯಿಯನ್ನೇ ನಿಗದಿ ಮಾಡಿ ಅನ್ನೋದು ಅವರ ಪಟ್ಟು.